ವಿದ್ಯಾಕಾಶಿ ಧಾರವಾಡದಲ್ಲಿ ನಡೆದಿರುವಂತಹ ಈ ಒಂದು ಕಟ್ಟಡ ದುರಂತ ಪ್ರಕರಣ ಏನಿದೆ 3 ದಿನಗಳಿಂದ ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದುವರೆಗೂ ಸುಮಾರು 60 ಜನರನ್ನ ಹೊರತೆಗೆದಿದ್ದಾರೆ. ಸುಮಾರು 7 ಜನ ಇದರಲ್ಲಿ ಮೃತಪಟ್ಟಿದ್ದಾರೆ. 3 ದಿನಗಳಿಂದ ಏನು ಹಗಲು ರಾತ್ರಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಸತತವಾಗಿ ಹಗಲು ರಾತ್ರಿ ಕೂಡ ಏನು ಮಾಜಿ ಸಚಿವ ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಭಾಗಿಯಾಗಿದ್ದಾರೆ. ಸ್ಥಳದಲ್ಲಿ ಮುಖಾಮು ಹೂಡಿದ್ದಾರೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಅವರು ಕೂಡ ಒಂದು ಸಾಥನ್ನು ಕೊಡ್ತಾ ಇದ್ದಾರೆ ಮತ್ತು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಜೊತೆಗಿದ್ದಾರೆ. ಸರ್, ಈ 3 ದಿನಗಳಿಂದ ನೀವು ಹಗಲು ರಾತ್ರಿ ನಿದ್ದೆ ಇಲ್ಲದೇನೆ ಇವತ್ತು ಊಟ ಸಹಿತ ಬಿಟ್ಟು ಮಧ್ಯಾಹ್ನ ಬಿಸಿಲು ಯಾವುದೇ ಲೆಕ್ಕಿಸದೆ ಇಲ್ಲೇ ಸ್ಥಳದಲ್ಲಿ ಮುಖ ಮೂಡಿದಿರಿ, ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೀರಿ. ಏನು ಹೇಳ್ತೀರಿ ಸರ್, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ? ಇದೊಂದು ಭಾಳ ದೊಡ್ಡ ದುರ್ಘಟನೆ. ನಮ್ಮ ಧಾರವಾಡ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇಂಥದ್ದಾದಂಥ ಘಟನೆ. ಯಾಕಂದ್ರೆ ಇದು ಯಾರೋ ಆಗಲಿ ಕಷ್ಟದಾಗಿದ್ದಂಥ ಟೈಮ್ನಾಗ ನಾವು ಬಂದು ನಿಂದಿರುವಂಥದ್ದು ನಮ್ಮ ಡ್ಯೂಟಿ. ಯಾಕಂದ್ರೆ ಇವರು ಇದಂತಲ್ಲ, ನಾ ಎಲ್ಲೂ ಕೂಡ ಇಂಥ ಘಟನೆಗಳು ನಡೆದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ನಾ ಎಲ್ಲ ಕಡೆನೂ ಇರ್ತೇನೆ. ಯಾವುದೋ ಘಟನೆಗಳು ಇಂಥ ಘಟನೆಗಳು ನಡೆದ್ರೆ ಅಂಥಲ್ಲಿ 100% ನಾ ಇರ್ತೇನೆ. ನಾವು ಹೋಗಿರ್ತೀವಿ, ಹೋಗಿ ಅದನ್ನು ಕಂಪ್ಲೀಟ್ ಆಗೋವರೆಗೂ ನಿಂತು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಿರ್ತೇವೆ. ಯಾಕಂದ್ರೆ ಸಹಜವಾಗಿ ಇದು ಭಾಳ ದೊಡ್ಡ ದುರಂತ ಆಗಿದ್ದರಿಂದ. ಆದರೆ ನಮ್ಮ ಎಲ್ಲರ ಎಫರ್ಟ್ನಿಂದ ನಾವು ಹೆಮ್ಮೆ ಪಡೋದಂದ್ರೆ ಇವತ್ತು 63 ಮಂದಿ ಇವತ್ತು ಜೀವಾಪಾಯದಿಂದ ಪಾರಾಗ್ಯಾರ. 63 ಮಂದಿ. ಇಂಥ ಒಂದು ದೊಡ್ಡ ಘಟನೆ ಆದರೂ ಕೂಡ 63 ಮಂದಿ ಪಾರಾದರು. ನೀವು ಏಳು ಜನ ಅಂದರೆ 5 ಜನ ಇವತ್ತಿನ ಮಟ್ಟ ರಿಪೋರ್ಟ್ ಆಗಿದ್ದು 5 ಜನ ಇವತ್ತು ಇದಾಗಿದ್ದಾರೆ, ತೀರ್ಕೊಂಡಂಥವ್ರು 5 ಜನ. ಬಟ್ ಇನ್ನೇನೈತಲ್ಲ, ಕೆಲವು ಮಂದಿ ನಾವು ಆಲ್ರೆಡಿ 2-3 ಮಂದಿನ ಒಳಗಡೆ ನಾವು ನೋಡೀವಿ, ಅವರು ಡೆತ್ ಆಗಿದ್ದು ನೋಡೀವಿ. ಬಟ್ ಅದು ತೆಗಿಲಾರ್ದಂಥ ಪರಿಸ್ಥಿತಿ ಇದರಿಂದ ಅದಕ್ಕೆ ಅದು ಸ್ಲ್ಯಾಬ್ ಹೊಡೆದು ತೆಗಿಯುವಂಥ ಪರಿಸ್ಥಿತಿ ಇದರಿಂದ ಈಗ ಅವ್ರನ್ನ ಪ್ರಾರಂಭ ಮಾಡೀವಿ. ಮೋಸ್ಟ್ಲಿ ಬೈ ಈವ್ನಿಂಗ್ ಮಟ್ಟ ಇವತ್ತೆಲ್ಲರನ್ನೂ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ನಾವು ಮಾಡಕತ್ತೀವಿ. ಒಳಗಡೆ ಇನ್ನೂ ಎಷ್ಟು ಜನ ಇದ್ದಾರೆ ಸರ್? ನನ್ನ ಅಂದಾಜಲ್ಲಿ ಇನ್ನೂ ಒಂದು 12 ಜನ ಇರ್ಬೋದು ಅನಿಸ್ತದೆ. ಯಾಕಂದ್ರೆ ನಮ್ಮಲ್ಲಿ ರಿಪೋರ್ಟ್ ಇದ್ದಂಥದ್ದು 12ರಿಂದ 13 ಜನ ಇರ್ಬೋದು. ನಿನ್ನೆನೂ ಸಾಯಂಕಾಲ 2 ತೆಗೆದ್ವಿ. ಅವರು 2 ಜೀವಂತವಾಗಿ ಬಂದರು. 2 ಯಾವುದೂ ಅವ್ರಿಗೆ ಪೆಟ್ಟು ಬಿದ್ದಿಲ್ಲ. 2 ದಿವಸದಿಂದ ಒಳಗಿದ್ದರಿಂದ ಸ್ವಲ್ಪ ಸುಸ್ತಾಗಿದ್ದರೆ ಹೊರತು ಅವರಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸರ್, ಇವತ್ತು ಎಲೆಕ್ಷನ್ ಇದೆ, ಲೋಕಸಭೆ ಎಲೆಕ್ಷನ್. ಇಂಥದ್ರಲ್ಲಿ ಎಲ್ಲವನ್ನು ಬಿಟ್ಟು ಇವತ್ತು ಕಾರ್ಯಾಚರಣೆ ಭಾಗಿಯಾಗಿದ್ದೀರಿ ಸರ್. ಇಷ್ಟೊಂದು ಇದನ್ನೊಂದು ಸೀರಿಯಸ್ ಆಗಿ ತಾವು ತೆಗೆದುಕೊಂಡಿದ್ದೀರಿ. ನಿನ್ನೆಯಿಂದ ಸಾಕಷ್ಟು ನೀವು ಹಗಲು ರಾತ್ರಿ ಕೂಡ ಇಲ್ಲೇ ಉಳ್ಕೊಂಡಿದ್ದೀರಿ. ಸರಿಯಾಗಿ ನಿದ್ದೆ ಇಲ್ಲ, ನಿಮಗೆ ಊಟ ಇಲ್ಲ. ಮತ್ತು ಇದುವರೆಗೂ ಕೂಡ ಈ ಕಾರ್ಯಾಚರಣೆ ನೀವು ನೋಡಿದಂಗೆ ಯಾವ ರೀತಿಯಾಗಿ ನಡೀತಾ ಇದೆ ಸರ್? NDRF ತಂಡದವರು ಬಂದಿದ್ದಾರೆ. ಇಲ್ಲ, ಎಲ್ಲ ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡಕತ್ತಾರ. ದರೊಬ್ಬರು ಸಾಕಷ್ಟು ಕೆಲಸ ಮಾಡ್ಯಾರ. ಯಾಕಂದ್ರೆ ಹಗಲಿ ರಾತ್ರಿ ಲೆಕ್ಕಿಸ್ದೇ ಎಲ್ಲರೂ ಕೆಲಸ ಮಾಡ್ಯಾರ. ಬಟ್ ಪಾರ್ಲಿಮೆಂಟ್ ಇಲೆಕ್ಷನ್ ಐತಿ, ಅದೆಲ್ಲ ಅದು ಸೆಕೆಂಡ್ರಿ. ಇಲೆಕ್ಷನ್ಗಳು ನಮಗೆ ಬರ್ತಿರ್ತಾವೆ, ಹೋಗ್ತಿರ್ತಾವೆ. ಇಂಥ ಘಟನೆಗಳಾಗೋದು ಭಾಳ ಅಚಾನಕ. ಇಂಥ ಘಟನೆಗಳು ದಿನ ಆಗಂಗಿಲ್ಲ. ಇಂಥ ಘಟನೆ ಆದಂಥ ಟೈಮ್ನಾಗ ಮಾನವೀಯತೆ ಇದ್ದಂಥವ್ರು ಇಲ್ಲಿ ಬಂದು ನಿಂದಿರಬೇಕು. ನಿಂತವತ್ತು ಅದನ್ನು ಸಂಪೂರ್ಣ ಆಗೋರಿಗಿದ್ದ ಸಾಕಷ್ಟು ಅವರ ಮನೆತನದವರಾಗಲಿ ಅವ್ರ ಕುಟುಂಬದವರಾಗಲಿ ಹಗಲು ರಾತ್ರಿ ಇಲ್ಲಿ ಕಾಯ್ಕೊಂಡು ಕುಂತಾರೆ. ಅಂಥ ಟೈಮ್ನಾಗ ನಮ್ಮಂಥವ್ರ ಮನೆಗೆ ಹೋದ್ನೆ ಅಥವಾ ಅವ್ರಿಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ನಾವೇ ಮನುಷ್ಯತ್ವ ಇಲ್ಲದಂಥವ್ರು ಆಗ್ತೀವಿ. ಹಾಗಾಗಿ ಸಹಜವಾಗಿ ಆ ಮನುಷ್ಯತ್ವದಿಂದ ನಾನು ಮಾಡ್ತಾಯಿದ್ದೇನೆ ಅಷ್ಟೇ. ಸರ್, ಈ ಕಟ್ಟಡದಲ್ಲಿ ನಿಮ್ಮ ಮಾವನವರು ಒಂದು ಮಾಲೀಕತ್ವ ಇರುವಂಥದ್ದು. ಹೀಗಾಗಿ ಒಂದು ಅಕಸ್ಮಾತ್ ಏನಾದರೂ ಅದು ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋದಾಗಲಿ ಆ ಥರದ್ದಾದಂಥ ಸಂದರ್ಭದಲ್ಲಿ ನ್ಯಾಯ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನೋಡ್ರಿ, ಯಾರ ಸಂಬಂಧಿಕರಾಗಲಿ ಏನಾಗಲಿ ತಪ್ಪ ಅದರ ಪ್ರಶ್ನೆನೇ ಉದ್ಭವ ಆಗಲ್ಲ. ತಪ್ಪ ಯಾರಿದ್ರು ಅವ್ರ ಮ್ಯಾಗ ಏನು ಶಿಸ್ತಿನ ಕ್ರಮ ಆಗುತ್ತೆ, ಆ ಕ್ರಮ ಆಗೇ ಆಗುತ್ತೆ. ಅದ್ರಾಗ ಯಾವ ಪ್ರಶ್ನೆ ಉದ್ಭವ ಆಗಲ್ಲ. ಆ ವಿಚಾರ ಬೇರೆ, ಈ ವಿಚಾರ ಬೇರೆ. ನಾವು ಇದು ಸಹಾಯ ಮಾಡೋದ್ರಿಂದ ಅದು ನಮ್ಮ ಒಬ್ಬ ಪಾರ್ಟ್ನರ್ ಅದನ್ನು 7-8 ಮಂದಿ ಒಳಗೆ ಅಂತಂದ್ರೆ ಹಂಗಲ್ಲ. ಅದಕ್ಕೇನು ಸಂಬಂಧ ಇಲ್ಲ. ಅದು ಏನಿದ್ರು ಯಾರಿದ್ರು ಕೂಡ ಅವರಿಗೆ ಹತ್ತಕ್ಷ ಶಿಕ್ಷೆ ಆಗಲೇಬೇಕು. ಇನ್ನು ಎಲ್ಲಿವರೆಗೂ ಕಾರ್ಯಾಚರಣೆ ಮುಂದುವರಿಬೋದು ಸರ್? ಇದು ನಾವು ಇನ್ನು ಇವತ್ತು ನಾಳೆ ಭಾಳ ಅಂದ್ರೆ ನಾಳೆ ಮಧ್ಯಾಹ್ನ ಮಟ್ಟ ಅಂದ್ರೆ ಇದು ಕ್ಲಿಯರ್ ಮಾಡ್ತೀವಲ್ಲ. ಇವತ್ತಿಂದ ಭಾಳ ಸ್ಪೀಡ್ ಮಾಡ್ತೇವೆ. ತುಂಬ ಹಾರ್ಡ್ ಇದೆ ಸರ್. ಇದು ಫಿಲ್ಲರ್ ಇದೆ, ಇದು ಈ ಥರ ಸ್ಲ್ಯಾಬ್ ಇದೆ, ದೊಡ್ಡ ಕಾಂಕ್ರೀಟ್ ಫಿಲ್ಲರ್ ಇದೆ. ಈ ಥರದ್ದು ತೆಗಿತೀವಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಹೇಳ್ತಾ ಇರುವಂಥದ್ದು. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಬಗ್ಗೆ ಕ್ರಮ ಖಂಡಿತವಾಗಿ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಗುರುನಾಥ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ಫಸ್ಟ್ ನ್ಯೂಸ್, ಧಾರವಾಡ.